ಇದೆ ನೋಡ್ರಿ ಶಿವಮೊಗ್ಗದ ಗಾಂಧಿ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಮಾಡ್ಬಿಟ್ಟಿದ್ದಾರೆ ಪಾರ್ಕ್ ಅಂತೂ ನಾಡನ್ನು ಉಳಿಸಿ. ಸೊ ಫೈನಲಿ ಹೇಳ್ದ. ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಗಾಂಧಿ ಪಾರ್ಕ್ ಹತ್ರ. ಸೊ ಇವನ್ ಹೆಸರು ಬಂದ್ಬಿಟ್ಟು ತೇಜಸ್ ಅಂತ, ನಮಸ್ಕಾರ ಅಂತ. ಸೊ ಹೋಗ್ತಾ ಇದೀವಿ ಗಾಂಧಿ ಪಾರ್ಕ್ ಒಳಗಡೆ. ಟೈಮ್ ಎಷ್ಟಾಗಿದ್ದಾನೆ ಅಲ್ಲೇ? ಟೈಮ್ ಆಗ್ಲೇ ತಡೀರಿ ತೋರಿಸ್ತೀನಿ ಇವಾಗ ಎಷ್ಟು ಟೈಮ್ ಆಗಿದೆ. ಟೈಮ್ ಆಗ್ಬಿಟ್ಟಿದೆ ಅಲ್ಲೇ ಅಂದ್ರು. ನೋಡ್ರಿ ಇಲ್ಲಿ 6:11 ಆಗಿದೆ. ಹೋಗ್ತಿದೀವಿ ನಾವು, ಅಂದ್ರೂ ಹೋಗ್ತಾ ಇದೀವಿ. ನೋಡೋಣ, ಓಪನ್ ಆಗಿದ್ರೆ ಒಳಗಡೆ ಹೋಗೋಣ, ನಿಮ್ಗೆ ಫುಲ್ ತೋರಿಸ್ತೀನಿ ಹೆಂಗಿದೆ. ಇನ್ನು ಎಷ್ಟು ಟೈಮಿಂಗ್ಸ್ ಇರುತ್ತೆ ಅಂತ, ಎಷ್ಟೋ ತನಕ ಇರತ್ತೆ ಅಂತ ಗೊತ್ತಿಲ್ಲ, ತೋರಿಸ್ತೀನಿ ನೋಡ್ರಿ. ಕಾಣ್ತಾ ಇದೆ ಪಾರ್ಕ್ ಮಾತ್ರ ತುಂಬಾ ಸಖತ್ತಾಗಿದೆ. ಸೊ ಇದೆ ನೋಡ್ರಿ ಶಿವಮೊಗ್ಗದ ಗಾಂಧಿ ಪಾರ್ಕ್. ಸೊ ನೋಡಿ, ಸೊ ಇಲ್ಲೇ ಟಿಕೆಟ್ ಬಂದಿದೀವಿ. ಟಿಕೆಟ್ ತಗೊಂಡು ನಾವು ಒಳಗಡೆ ಹೋಗ್ಬೇಕು. ಟಿಕೆಟ್ ತಗೊಂತಿದ್ದಾರೆ. ಸೊ ಟಿಕೆಟ್ ತಗೊಂಡಿದೀವಿ ನೋಡ್ರಿ. ಎಷ್ಟಾಯ್ತು? 30 ರೂಪಾಯಿ ಆಯ್ತು 3 ದಿನದಿಂದ. ನೋಡ್ರಿ, ಚೀಪ್ ಅಂಡ್ ಬೆಸ್ಟ್. ಒಳಗಡೆ ತುಂಬಾ ಸಖತ್ತಾಗಿದೆ ನೋಡ್ರಿ. ಇಲ್ಲಿ ಯಾವ ತರ ಇದೆ ಎಲ್ಲ ಪ್ರಾಣಿ ಪಕ್ಷಿ. ಸಣ್ಣ ಹುಡ್ರಿಗಂತೂ ತುಂಬಾ ಸಖತ್ತಾಗಿ ಅನ್ಸುತ್ತೆ. ಸೊ ಬನ್ನಿ, ಫುಲ್ ಇವತ್ತು ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಯಾವ ತರ ಇದೆ ಅಂತ. ಸೊ ಬನ್ನಿ, ಈಗ ಹೋಗ್ತಾ ಇದೀವಿ ಗಾಂಧಿ ಪಾರ್ಕ್ ಒಳಗಡೆ ಎಂಟ್ರಿ ಆಗಿದೀವಿ. ಸೊ ಬನ್ನಿ, ಯಾವ ತರ ಇರುತ್ತೆ ಅಂತ ಎಲ್ಲ ತೋರಿಸ್ತಿದೀನಿ. ಇವತ್ತಂತೂ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಮಾಡ್ಬಿಟ್ಟಿದ್ದಾರೆ ಪಾರ್ಕ್ ಅಂತೂ. ಅದೆಲ್ಲ ನೋಡೋಣ ಬರ್ರಿ. ಮುಂಚೆ ಹೆಂಗಿತ್ತು ಹಂಗಿಲ್ಲ, ಇವಾಗ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿ ಇಂಪ್ರೂವ್ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ತರ. ನಾನಂತೂ ಇವತ್ತು ಬಂದಿದ್ದೀನಿ ಶಿವಮೊಗ್ಗಕ್ಕೆ. ನೋಡ್ರಿ, ಇವತ್ತು ಸಾಯಂಕಾಲನೇ ಆಲ್ರೆಡಿ ಬಂದಿದ್ದೀನಿ. ನೋಡೋಣ, ನನಗಿದು ಗೊತ್ತಿಲ್ಲ, ಇವ್ರಿಬ್ರು ತೋರಿಸ್ತಾರೆ ಯಾವ ತರ ಇದೆ ಅಂತ. ಸೊ ಲೆಟ್ಸ್ ಗೋ. ಸೊ ಈಗ ನಾವು ಹೊರಟಿದ್ವಿ ಎಲ್ಲಪ್ಪ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಶಿವಮೊಗ್ಗ. ಅದು ಪಾರ್ಕ್ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಗುರು. ಸೊ ಬನ್ನಿ ಯಾವ ತರ ಇದೆ ಅಂತ ನೋಡೋಣ. ಅಯ್ಯೋ, ಸ್ವಿಮ್ಮಿಂಗ್ ಪೂಲ್ ಅಂತೂ ಹಾಳಾಗಿದೆ. ಇದ್ರಲ್ಲಂತೂ ಈಜೋದಕ್ಕೆ ಬರಲ್ಲ. ಏನಂತೀರಾ? ಎಲ್ಲ ಕೊಳ್ತಾ ಇದೆ. ಹಾ, ಸೊ ಬೇರೆ ಕಡೆ ಹೋಗೋಣ ಬನ್ನಿ. ಸೊ ಎಷ್ಟು ಸುಂದರವಾಗಿದೆ ನೋಡ್ರಿ. ಇವಾಗ ಟ್ರೈನ್ ತೋರ್ಸೋಣ ಬನ್ನಿ ಎಲ್ಲಾರು. ಟ್ರೈನ್ ಗೊತ್ತಿಲ್ಲ, ನೋಡೋಣ ಬನ್ನಿ, ಮುಂದ್ಗಡೆ ಇದೆ. ಸೊ ಇದೆ ನೋಡ್ರಿ ಟ್ರೈನ್ ಇಂದು. ಸೊ ಇದೆ ಅಲ್ವಾ? ಅದೇ ವಾವ್, ಇಲ್ಲೊಂದು ಈಜಿಪ್ಟ್ ಪಾರ್ಕ್ ಅಲ್ಲಿ ಟ್ರೈನ್ ಇದೆ ಗುರು. ನಮ್ ದಾವಣಗೆರೆಲ್ಲಂತೂ ಆತರ ಇಲ್ಲೇ ಇಲ್ಲ, ಸಣ್ಣದಿದೆ. ಸೊ ನೋಡ್ರಿ, ಇದೆ ಟ್ರೈನು. ಆನ್ ಆಗುತ್ತಾ? ಏನ್ ಸ್ಟಾಪ್ ಆಗಿದೆನಾ? ಸೊ ಸದ್ಯಕ್ಕೆ ನಿಲ್ಸಿದಾರ ಅನ್ಸುತ್ತೆ. ಸೊ ಸರೌಂಡಿಂಗ್ಸ್ ಅಂತೂ ತುಂಬಾ ಸಖತ್ತಾಗಿದೆ ಗುರು. ನೋಡ್ರಿ ಯಾವ ತರ ಇದೆ ಟ್ರೈನ್. ಕೆಳಗಡೆ ಹೋಗೋಣ. ಓ, ಇದೇನಿದು? ವಾವ್, ಪಾರ್ಕ್ ಒಳಗೆ ಇದು ಪಾರ್ಕ್ ಅನಿಸ್ತಿಲ್ವಲ್ಲ ಗುರು. ಯಾವ ತರ ಇದೆ ಇದು, ಇಷ್ಟು ಚೆನ್ನಾಗಿದೆ. ಯಾವ್ದೋ ಪಿಕ್ನಿಕ್ ಸ್ಪಾಟಿಗೆ ಬಂದಂಗ ಅನ್ಸ್ಬಿಟ್ಟಿದೆ ನನಗಂತೂ. ನೋಡ್ರಿ, ದಾವಣಗೆರೆಯಿಂದ ಇಲ್ಲಿಗೆ ಬಂದು ಏನೇನ್ ನೋಡ್ತಿದೀನಿ, ನೀವು ಕರ್ಕೊಂಡು ಹೋಗ್ತಾ ಇದೀನಿ. ಸೊ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಹಂಗೆ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಮುಂದೆ ಇನ್ನೂ ಬಾಷ್ಟೇ ಇದೆ. ವಿಡಿಯೋ ಅಂತೂ ಎಂಡ್ ಆಗಿಲ್ಲ, ತೋರಿಸ್ತೀನಿ ಏನೇನಿದೆ ಅಂತ. ನಾನು ಶಿವಮೊಗ್ಗದ ತೇಜಸ್ ವೈಟಿ. ಇವತ್ ನಾವು ಪಾರ್ಕಿಗೆ ಬಂದಿದ್ವಿ, ಆದ್ರೆ ಪಾರ್ಕಿಂಗ್ ವ್ಯೂ ಮಾತ್ರ ಸೈಕ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ಒನ್ ಡೇ ಫ್ರೀ ಇದ್ರೆ ಪಕ್ಕಾ ವಿಸಿಟ್ ಮಾಡಲೇಬೇಕಾದಂತ ಪ್ಲೇಸ್ ಇದು
ನೀವು ಯಾರು ಶಿವಮೊಗ್ಗ ಬರ್ತಿದ್ರೆ ಬಂದ್ ಒಂದ್ಸಲಿ ವಿಸಿಟ್ ಮಾಡೋಗಿ. ಶಿವಮೊಗ್ಗದಲ್ಲಿ ಗಾಂಧಿ ಪಾರ್ಕ್ ಅಂತ ಎಲ್ಲರಿಗೂ ಗೊತ್ತಿರತ್ತೆ, ಆದ್ರೆ ಇವಾಗ ನೆಕ್ಸ್ಟ್ ಲೆವೆಲ್ ಆಗಿ ಅಪ್ಡೇಟ್ ಆಗಿದೆ. ಸೊ ಅದನ್ನೇ ನಾವು ತೋರ್ಸೋದಕ್ಕೆ ಹೊಂಟಿದೀವಿ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ತೇಜು YT7 ಅಂತ. ಸೊ ಫಾಲೋ ಮಾಡೋದನ್ನ ಮರಿಬೇಡಿ. ಎಂಡ್ ಆಗಿಲ್ಲ ಗುರು, ಪಾರ್ಕ್ ಇನ್ನು ಹೋಗ್ತಾ ಇದೀವಿ ಮುಂದ್ಗಡೆ. ಮರ ತೋರ್ಸೋ, ಎಷ್ಟ್ ಹಳೆ ಕಾಲದ ಮರ. ಇದು ನೋಡ್ರಿ ಅಪ್ಪ ಯಾವ ತರ ಇದೆ ಮರ, ಎಷ್ಟು ದೊಡ್ಡದಾ, ಯಾವ್ದೋ ಝೂಗ್ ಬಂದಂಗ ಅನ್ಸ್ಬಿಟ್ಟಿದೆ ನನಗಂತೂ. ಪಾರ್ಕ್ ಅಲ್ಲಿ ಒಂಚೂರು ಕಸ ಇಲ್ಲ, ಎಷ್ಟು ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ಪಾರ್ಕ್. ಸೊ ಅಷ್ಟು ಯಾರು ಇಲ್ಲ, ಎಲ್ಲ ಸಾಯಂಕಾಲ ಬಂದಿದೀವಲ್ಲ, ಜನ ಇಲ್ಲ. ಇನ್ನು ಸಂಡೇ ವೀಕೆಂಡ್ ಅಲ್ಲಿ ತುಂಬಾ ಜನನೇ ಇರ್ತಾರೆ, ಬಹಳ ಜನ ಬಂದಿರ್ತಾರೆ. ಇಲ್ಲಂದ್ರು ನೋಡಿರ್ತೀರಾ ಅನ್ಸುತ್ತೆ ಶಿವಮೊಗ್ಗ ಪೀಪಲ್ಸ್. ಹೇಳೋ, ಯಾಕೋ ಮಾತಾಡೋ. ಇವನಂತೂ ಮಾತಾಡಕ್ಕೆ ರೆಡಿ ಇಲ್ಲ, ಅದ್ರ ಬದ್ಲು ನಾನೇ ಮಾತಾಡ್ತಿದ್ದೀನಿ. ಬರ್ರಿ ಎಲ್ಲ ಜಲ್ದಿ. ಪಾರ್ಕ್ ಅಂತೂ ತುಂಬಾ ಸಖತ್ತಾಗಿ ಬಹಳ ದೊಡ್ಡದಾಗೆ ಇದೆ. ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಪಾರ್ಟ್ 2 ಪಾರ್ಟ್ 1 ಮಾಡ್ಲೇಬೇಕಾಗುತ್ತೆ, ಆ ತರ ಇದೆ. ಆದ್ರೆ ಮಾಡಲ್ಲ, ನಿಮಗೆ ಅಷ್ಟ್ರೊಳಗಡೆ ಎಲ್ಲ ಕವರ್ ಮಾಡಿ ನಾನು ತೋರಿಸ್ತೀನಿ, ಬನ್ನಿ. ನೇಚರ್ ಅಂತೂ ವಾವ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಗಿಡ ಮರಗಳನ್ನ, ಮತ್ತು ಸ್ವಚ್ಛವಾಗಿ ಇಟ್ಟಿದ್ದಾರೆ ಎಲ್ಲದನ್ನು. ಅದಂತೂ ಪ್ಲಾಸ್ಟಿಕ್ ಇಲ್ಲ, ಅದಂತೂ ಪಕ್ಕಾ ಇದೆ, ಎಲ್ಲ ಕ್ಲೀನ್ನೆಸ್ ಆಗು ಇದೆ. ಒಂದು ಪ್ಲಾಸ್ಟಿಕ್ ನನ್ ಕಣ್ಣಿಗಂತೂ ಬಂದಾಗಿಂದ ಒಂದು ಪ್ಲಾಸ್ಟಿಕ್ ಕಂಡಿಲ್ಲ. ಇಲ್ಲಿ ನೋಡ್ರಿ, ಡಸ್ಟ್ಬಿನ್ ಇದೆ, ಅಲ್ಲಿ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ ಅಷ್ಟು. ಸೊ ಇಲ್ಲಿ ನೋಡಿ, ಸ್ಮಾಲ್ ಬ್ರಿಡ್ಜ್ ಹೆಂಗಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡತ್ತೆ ಈ ಬ್ರಿಡ್ಜ್ ಅಂತೂ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಬ್ರಿಡ್ಜ್ ಯಾವ ತರ ಇದೆ ಬ್ರಿಡ್ಜ್, ಇಲ್ಲಿ ನೋಡ್ರಿ, ಸಾಕು ಒಂದ್ ಸೈಡ್ ಹಿಡ್ಕೊಳ್ಳೋದಕ್ಕೆ ಮಾಡಿದಾರೆ ಅಷ್ಟೇ. ಮೋಯಗಲ್ಲ ಮನೆ ಸರ್ ರೌಂಡ್ ಹೊಡೆದಿದ್ದೆ ಇನ್ನು ತುಂಬಾ ಆ ಕಡೆ ಪಾರ್ಕ್ ಎಲ್ಲ ಆಟ ಆಡೋದು. ಇನ್ನ ನಾವ್ ನೋಡ್ರಿ, ಇನ್ನು ಇಲ್ಲಿ ಬಂದ್ರು ಇನ್ನು ಆ ಕಡೆ ಎಲ್ಲ ಇನ್ನು ಕವರೇ ಮಾಡಿಲ್ಲ, ನಾವು ಇನ್ನು ಇಲ್ಲೇ ಇದೀವಿ. ಸೊ ನ್ಯಾಚುರಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಮಾತ್ರ. ನ್ಯಾಚುರಲ್ ನೋಡ್ರಿ. ಸೊ ಇದ್ ನೋಡ್ರಿ, ಇದು ನಿಮ್ಗೆ ಪಾರ್ಕ್ ಅನ್ಸುತ್ತೆ, ಇದು ಎಷ್ಟ್ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಈ ವ್ಯೂ ನೆಕ್ಸ್ಟ್ ಲೆವೆಲ್. ಫೋಟೋ ಶೂಟ್ ವಿಡಿಯೋ ಶೂಟ್ ನೀವೇನಾರ ಮಾಡ್ಕೊಳ್ಳೋದಿದ್ರೆ ಬೆಳಗ್ಗೆನೆ ಬನ್ನಿ, ವ್ಯೂ ಅಂತೂ ತುಂಬಾ ಸಖತ್ತಾಗಿದೆ. ನೋಡ್ರಿ, ನಾನಂತೂ ಸುಳ್ಳು ಹೇಳ್ತಿಲ್ಲಪ್ಪ, ಯಾವ ತರ ಇದೆ ಸಖತ್ತಾಗಿ. ಅಷ್ಟು ಬಿಸ್ಲಿಲ್ಲ, ನೀವು ಮಾರ್ನಿಂಗ್ ಹೊತ್ತಲ್ಲಿ ಬರ್ಲಿ, ತುಂಬಾ ಸಖತ್ತಾಗಿರುತ್ತೆ ಫೋಟೋ ಶೂಟಿಂಗ್ ಅಂತೂ. ನೆಕ್ಸ್ಟ್ ಲೆವೆಲ್ ಪಾರ್ಕ್ ಅಪ್ಡೇಟ್ ಮಾಡ್ಯಾರೆ ಅಂತೂ. ಯಪ್ಪ, ಬಿದ್ರ ಗಿಡ ಅಲ್ವಾ ಇದು? ಬಿದ್ರು ಗಿಡ ನೋಡ್ರಿ, ಅಲ್ಲಿ ಬಿದ್ರು ಗಿಡ ಅಂತಿದ್ದು ತುಂಬಾ ಸಖತ್ತಾಗಿದೆ. ಏನ್ ನೇಚರ್ ಬಗ್ಗೆ ಅಂತ ನಾನು ಏನ್ ಹೇಳಂಗಿಲ್ಲ, ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದೇ ರೀತಿ ಈ ಚಾನಲ್ ನಲ್ಲಿ ಕಂಟೆಂಟ್ಸ್ ನ ಬಿಡ್ತಿರ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಡೈಲಿ ಜಾಗಿಂಗ್ ವಾಕಿಂಗ್ ಮಾಡೋರೆಲ್ಲ ಪರ್ಫೆಕ್ಟ್. ಚೆನ್ನಾಗಿದೆ ಗುರು ವಾಕಿಂಗ್. ಒಟ್ಟು ಮಾರ್ನಿಂಗ್ ವ್ಯೂ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ಈವ್ನಿಂಗ್ ವ್ಯೂ ಯಾವ ತರ ಇದೆ ನೋಡ್ರಿ. ಸೊ ನಾನು ಇದನ್ನ ನೋಡೋದಕ್ಕೆ ಬಂದಿದ್ದು ದಾವಣಗೆರೆಯಿಂದ. ಸೊ ಇದ್ರ ಬಗ್ಗೆ ಹೇಳ್ತಿದ್ರು, ಓಲ್ಡೇ ಆದ್ರೆ ಈಗ ತುಂಬಾ ಅಪ್ಡೇಟ್ ಆಗಿದೆ, ಚೆನ್ನಾಗಿದೆ. ಸೊ ನೀವೇ ನೋಡ್ರಿ, ಎಲ್ಲ ಒಂದರ ಪ್ಲಾಸ್ಟಿಕ್ ಬಿದ್ದಿದೆ. ಸ್ವಚ್ಛತೆ ಬಗ್ಗೆ ಅಂತೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ರಿ, ರೈಲ್ವೆ ಹಳಿ ಕಾಣ್ತಿದೆ, ಇಲ್ಲೇ ಬರೋದು ಟ್ರೈನ್. ಅಲ್ಲಿ ಟ್ರೈನ್ ಇತ್ತಲ್ಲ, ಇಡೀ ಪಾರ್ಕ್ ನೇ ರೌಂಡ್ ಹೊಡಿರ್ತದು. ಸೊ ಬಂದ್ವಿ. ಇನ್ನು ಈ ವಿಡಿಯೋ ಅಂತ ನಾನು ನಿಮ್ಗೆ ಇದು ಮಾಡಲ್ಲ, ಸಖತ್ತಾಗಿರೋದೇ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ ಪಾರ್ಕ್, ಒಂದ್ಸತಿ ಆದ್ರೂ ಬರ್ಲೇಬೇಕು. ಇದು ವಿಡಿಯೋ ಮತ್ತೆ ಫೋಟೋ ಶೂಟಿಂಗ್ ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ನೋಡಿ, ನನ್ನ ಹಿಂದ್ಗಡೆ ಇರೋ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನೋಡ್ರಿ ವ್ಯೂನ. ಪಕ್ಷಿಗಳು ನೋಡಿದ್ರು ಯಾವ ತರ ಕೂಗ್ತಿದಾವೆ ಅಲ್ಲ. ಇಷ್ಟೊಂದು ನೇಚರ್ ಇದೆ, ಮತ್ ಪಕ್ಷಿ ಇಲ್ದಂಗ ಇರುತ್ತಾ? ಪಕ್ಷಿನೂ ತುಂಬಾನೇ ಇದೆ. ಪಕ್ಷಿಗಳ ಸೌಂಡ್ ಕೇಳ್ರಿ ಇಲ್ಲಿ ಹೆಂಗಿದೆ ಅಂತ.
ಸೊ ನನಗಂತೂ ಗೊತ್ತಿಲ್ಲ, ನಾನ್ ದಾವಣಗೆರೆಯಿಂದ ಬಂದಿದ್ದೀನಿ. ಸೊ ಇವರೇ ತೋರಿಸ್ತಿದ್ದಾರೆ ಎಲ್ಲೆಲ್ಲಿ ಏನಿದೆ ಅಂತ. ಸೊ ಅದಕ್ಕೆ ನಿಮಗೂ ತೋರ್ಸೋಣ ಅಂತ ಬಂದಿದ್ದೀನಿ. ಸೊ ಇಲ್ಲೇನೋ ಹಾಕಿದಾರಲ್ಲ, ಉತ್ತಮ ಪ್ರಕೃತಿ ಪರಿಸರಕ್ಕಾಗಿ ಅರಣ್ಯ ಉಳಿಸಿ ಬೆಳೆಸಿ ಸಂರಕ್ಷಿಸಿ. ಸೊ ನೋಡಿ ಯಾವ ತರ ಇದೆ ಅಂತ. ಥಾಟ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ತಿಳ್ಕೊಂಡಿದೀರಾ ಅಂತ ಅನ್ಕೊಂಡಿದೀನಿ. ನೋಡ್ರಿ ಬಾವಲಿಗಳು ಹೆಂಗ್ ಕೂಗ್ತೇವೆ ಅಂತ ಏನೋ ಬಿತ್ತು. ಬಿತ್ತಲು ದೆವ್ವ ದೆವ್ವ ದೆವ್ವ. ದೇವ. ಸೊ ವಿಡಿಯೋ ಅಂತೂ ನಾನ್ ಬೋರಿಂಗ್ ಅಂತೂ ಮಾಡೋದಿಲ್ಲ. ಚೆನ್ನಾಗಿ ಇದ್ ನೋಡಿ ಬಿದಿರು ಮರ ನೋಡಿ ಹೆಂಗಿದೆ ಅಂತ. ಬಿದಿರು ಲೈವ್ ಅಲ್ಲಿ ತೋರಿಸ್ತಿದೀವಿ. ಬಿದ್ರು ಮರ. ಸೊ ಬನ್ನಿ. ಸೊ ಇಲ್ಲೇ ಅಂದ್ರು ಸೋಲಾರ್ ಇಟ್ಟಿದ್ದಾರೆ, ಲೈಟಿಂಗ್ಸಿಗೆ ಅನ್ಸುತ್ತೆ. ನೈಟ್ ಹೊತ್ತು ಲೈಟ್ ಇರುತ್ತಲ್ಲ. ಆದ್ರೆ ಇದು ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆಯಿಂದ 6 ಗಂಟೆವರೆಗೂ ಅಷ್ಟೇ ಕ್ಲೋಸ್ ಆಗುತ್ತೆ. ಸೊ ಟೈಮಿಂಗ್ಸ್ ಗೊತ್ತಿಲ್ಲಂತೆ, ನೋಡೋಣ ಬನ್ನಿ. ಸೊ ಅಲ್ಲಿ ಕಾಣ್ತಾ ಇದೆ ನೋಡಿ, ಅವಾಗೇ ತೋರ್ಸದ್ನಲ್ಲ ಟ್ರೈನು. ಹಾ ಅದೇ, ಬನ್ನಿ. ಸೊ ಈ ಬ್ರಿಡ್ಜ್ ಅಂತೂ ನಾನು ಏನು ಹೇಳೋದಿಲ್ಲ, ಅಲ್ಲರ ಹಿಡ್ಕೊಳೋದಕ್ಕಿತ್ತು, ಇಲ್ಲಿ ಇದೂ ಇಲ್ಲ. ಓ ಇದೇನ್ ಗುರು ಈ ತರ ಇದೆ ಗೋಪುರ. ಇಲ್ಲೊಂದ್ ಬರ್ರಿ, ಇಲ್ಲೊಂದ್ ಬೋರ್ಡ್ ಇಲ್ಲೊಂದ್ ಏನೋ ಚೆನ್ನಾಗಿದೆ. ಇದೆಯಲ್ಲ? ತಡೀರಿ ನಾನು ಓದ್ ಹೇಳ್ತೀನಿ. ಇದು ಹೇಳ. ಉಸಿರಿಗಾಗಿ ಪರಿಸರವನ್ನು ರಕ್ಷಿಸೋಣ. ಸೊ ಗೊತ್ತಾಗಿರ್ಬೇಕು ಅನ್ಸುತ್ತೆ, ಮುಂದಿನ ಪೀಳಿಗೆಗಂತೂ ಅದು ತುಂಬಾನೇ ಇಂಪಾರ್ಟೆಂಟ್. ಸೊ ನಾವ್ ಏನು ವೇಸ್ಟ್ ಮಾಡ್ಬೋದು, ಆದಷ್ಟು ಬೆಳೆಸ್ಬೇಕು. ಕಾಡನ್ನ ಬೆಳೆಸಿ ನಾಡನ್ನು ಉಳಿಸಿ ಅಂತ ಇದೆಯಲ್ಲ. ಈ ಪ್ಲೇಸ್ ತೋರ್ಸು ಹೆಂಗಿದೆ ಅಂತ. ಚೆನ್ನಾಗಿದೆ ಈ ಪ್ಲೇಸ್ ಅಂತ. ಸೊ ಇದು ನೋಡಿ ಯಾವ ತರ ಇದೆ ಅಂತ, ಗೋಪುರ ಯಾವ ತರ. ಸೊ ಬನ್ನಿ ಹೇಳ ಇದ್ರ ಬಗ್ಗೆ. ಇದು ನೀವು ಒನ್ ಡೇ ಟ್ರಿಪ್ ಬಂದ್ರೆ ಏನಾರು ಫುಡ್ ಏನಾರು ತಗೊಂಡ್ ಬಂದಿದ್ರೆ ಇಲ್ಲೇ ಬಂದು ಊಟನೂ ಮಾಡ್ಬೋದು. ಅದಕ್ಕೆ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಮನೆ ಚೆನ್ನಾಗಿದೆ. ಸೊ ನೋಡಿ, ಅಂದ್ರೆ ಅವ್ನ್ ಹೇಳ್ತಿರೋದೇನಪ್ಪಾ ಅಂದ್ರೆ, ಯಾರು ಇಲ್ಲಿ ಬಂದ್ರೆ ಸೊ ಇಲ್ಲಿ ಮಕ್ಕೋಬಹುದು, ಸ್ವಲ್ಪ ಹೊತ್ತು ಮಧ್ಯಾಹ್ನದಷ್ಟೇ ಸ್ವಲ್ಪ ಹೊತ್ತು ಊಟ ಮಾಡಬಹುದು, ಆ ತರ ಇದೆ ಅಂತ ಅವ್ನ್ ಹೇಳ್ದ. ಮತ್ತೇನೇನಿದೆನಾ? ಬರ್ರಿ ಬರ್ರಿ, ಇನ್ನೂ ಜಾಸ್ತಿ ಇದೆ. ಇಷ್ಟೇ ಅಲ್ಲ, ಇನ್ನೂ ಇದೆ ಬನ್ನಿ. ಸೊ ಇಲ್ಲೊಂದೇನೋ ತಾಟ್ ಹಾಕಿದ್ದಾರೆ, ಬನ್ನಿ ತೋರಿಸ್ತೀನಿ. ಏನೋ ಹಾಕಿದಾರಲ್ಲ ಇಲ್ಲಿ ಬೋರ್ಡ್ ಅಲ್ಲಿ, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ. ಇದನ್ನು ನಮ್ ತಮ್ಮ ಹೇಳ್ತಾನೆ. ಬರ್ರಿ, ನನ್ ತಮ್ಮ ಹೇಳ್ತಾನೆ. ಹೇಳ ಹೇಳ. ನಾಡನ್ನು ಉಳಿಸಿ. ಹಿಡ್ಕೊಳ್ಳೋ. ತಮ್ಮ ಕ್ಲೀನ್ ಆಗಿ ಹೇಳ್ತಾನೆ ನೋಡ್ರಿ. ಅಲ್ಲಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ. ಸೊ ಹೇಳ್ದ, ಫೈನಲಿ ಹೇಳ್ದ. ಹೇಳ್ಬಿಟ್ಟ ಒಂದರು. ಇದೇನ್ ಗುರು ಈ ತರ ಪೇಂಟಿಂಗ್ ಮಾಡಿದ್ರೆ, ಟಾಮ್ ಅಂಡ್ ಜೆರ್ರಿ ಸಣ್ಣನಿದ್ದ ಫೋನ್ ಅಲ್ಲಿ ಆಟ ಆಡ್ತಿದ್ವು. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅದು ಮರಕ್ಕೆ ಈ ತರ ಪೇಂಟಿಂಗ್ ಅಂದ್ರೆ ಸುಮ್ನೆನಾ? ಇಲ್ಲಿ ಟಾಮ್ ಅಂಡ್ ಜೆರ್ರಿ, ಮತ್ತಿಲ್ಲೇನಿದೆ? ಟಾಮ್ ಅಂಡ್ ಜೆರ್ರಿ. ಸೊ ಇದ್ರ ಹೆಸರು ಏನಂತ ನಿನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ಮಿಕ್ಕಿ ಮೌಸ್ ಇದಾರೆ. ಓ ಟಾಮ್ ಅಂಡ್ ಜೆರ್ರಿ. ಮಿಕ್ಕಿ ಮೌಸ್ ನೋಡ್ರಿ, ಅದು ಟಾಮ್ ಅಂಡ್ ಜೆರ್ರಿ. ಏ ಟಾಮ್ ಅಂಡ್ ಜೆರ್ರಿ ಕಣೋ ಅದು. ಆಡಿಯನ್ಸ್ ಹೇಳ್ತಾರೆ. ಆಡಿಯನ್ಸ್ ನೀವೇ ಹೇಳಿ, ಇದು ಟಾಮ್ ಅಂಡ್ ಜೆರ್ರಿನಾ ಮಿಕ್ಕಿ ಮೌಸ್? ನೋಡೋಣ, ಆಡಿಯನ್ಸ್ ಹೇಳ್ತಾರೆ ಯಾವ್ದು ಅಂತ. ವಾ. ಸೊ ಇನ್ನು ಸಣ್ಣ ಮಕ್ಕಳಿಗೆ ಆಟ ಆಡೋದಕ್ಕೆ ಪಾರ್ಕ್ ಅಲ್ವಾ ಇದು, ಮತ್ತೆ ಜಾರ ಬಂಡಿ ಅದು ಇದು ಸಣ್ಣ ಮಕ್ಕಳಿಗೆ ಆಟ ಆಡೋದಕ್ಕೆ ಇರ್ಬೇಕಲ್ಲ. ಸೊ ಅಲ್ಲಿದೆ, ಅಲ್ಲಿಗೆ ಹೋಗಿ ನಾವು ಬರ್ರಿ. ಈ ವ್ಯೂ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ. ಈ ಮರಗಳು. ಸೊ ಹೇಳ್ಬೋದು. ಈ ವ್ಯೂ ಚೆನ್ನಾಗಿದೆ. ಸೈಕ್ ಅಂತ ಹೇಳ್ಬೋದು ಈ ಪ್ಲೇಸ್ ಮಾತ್ರ. ಸೊ ಗಾಂಧಿ ಪಾರ್ಕ್ ಅಂತ ಬಂದಿದ್ದೀವಿ. ಗಾಂಧೀಜಿ ಅವ್ರ ಮೂರ್ತಿ ಇಲ್ಲಪ್ಪ ಅಂದ್ರೆ ತಪ್ಪಾಗುತ್ತೆ. ಸೊ ಅಲ್ಲಿದೆ ನೋಡಿ. ಬನ್ನಿ ಬನ್ನಿ, ಈ ಕಡೆಯಿಂದ ತೋರಿಸ್ತೀನಿ ನಾನು. ಇನ್ನು ಚೆನ್ನಾಗಿ ತೋರಿಸ್ತೀನಿ ಬರ್ರಿ. ಪಾರ್ಕ್ ಅಂದ್ಮೇಲೆ ಆಟ ಆಡೋದಂತೂ ಇದ್ದೇ ಇರುತ್ತೆ, ಕಾಮನ್. ಸೊ ಅದನ್ನ ತೋರ್ಸೋದಕ್ಕೆ ನಾನು ಹೋಗ್ತಾ ಇದೀನಿ, ಬನ್ನಿ ಹೋಗೋಣ ಅಲ್ಲೇ. ಸೊ ಇದಂತೂ ತುಂಬಾ ಯೂಸ್ಫುಲ್ ಇದೆ ಗುರು ಸಣ್ಣ ಮಕ್ಕಳಿಗೆ, ಏನಂತೀಯ? ಇಲ್ಲಿದೆ ನೋಡ್ರಿ ಪ್ಲಾಸ್ಟಿಕ್. ಸೊ ಎಲ್ಲ ಆಟ ಆಡ್ತಿದ್ದಾರೆ. ಸೊ ಇದೇ ಅಲ್ವಾ ಪ್ಲೇ ಗ್ರೌಂಡ್ ಅಂದ್ರೆ, ಪಾರ್ಕ್ ಅಂದ್ಮೇಲೆ ಅದಂತೂ ಕಾಮನ್ ಇದ್ದೇ ಇರುತ್ತೆ. ಸೊ ಬನ್ನಿ. ಅವಾಗಲೇ ಅಲ್ಲಿ ಅರ್ಧ ತೋರಿಸಿದೆ. ಸೊ
ಸೊ ಇಲ್ಲಿ ಒಳಗಡೆನೆ ಹೊಂಟಿದೀವಿ. ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ ಪ್ಲೇಸು. ಸೊ ನೋಡಿ ನಾನಂತೂ ಸುಳ್ಳು ಹೇಳ್ತಿಲ್ಲಪ್ಪ, ಫೋಟೋ ಶೂಟಿಂಗ್ ಅಂತೂ ತುಂಬಾನೇ ಮಸ್ತ್ ಇದೆ ಈ ಪ್ಲೇಸ್. ಸೊ ಯಾರ್ಯಾರೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಿರಲ್ಲ ಇಲ್ಲೂ ಮಾಡಿಸ್ಬೋದು, ತುಂಬಾ ಸೈಕ್ ಆಗಿದೆ. ಸೊ ಗಾಂಧೀಜಿ ಪಾರ್ಕ್ ಅಂತ ಬಂದ್ಮೇಲೆ ಗಾಂಧೀಜಿ ಅವ್ರ ಮೂರ್ತಿ ಇಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ನೋಡಿ ಗಾಂಧೀಜಿ, ವಾವ್ ಇದೇನ್ ಗುರು ಇಷ್ಟ ಸಕ್ಕತ್ತ ಇದೆ. ಪಕ್ಷಿ ಎಲ್ಲ ನೀರ್ ಬಿಡುತ್ತಿರೋದು ಪಕ್ಷಿ. ಗಾಂಧಿ ಪಾರ್ಕ್ ಅಂದ್ಮೇಲೆ ಗಾಂಧಿ ಸ್ಟ್ಯಾಚು ಇರಲ್ವಾ, ಸೂಪರ್ ಆಗಿದೆ ಗಾಂಧಿ ಸ್ಟ್ಯಾಚು ಅಂತೂ. ನೋಡ್ರಿ ನೀವು ಒಂದ್ಸಲಿ. ನೋಡಿ ಗಾಂಧಿ ಪಾರ್ಕ್. ಸೊ ಈ ಪಾರ್ಕ್ ಸುಮ್ನೆ ಫೇಮಸ್ ಆಗಿಲ್ಲ. ಸೊ ಯಾಕಪ್ಪ ಅಂದ್ರೆ ಏನ್ ಇದು ಮಾಡ್ತಿದಾರೆ ಅಂದ್ರೆ ಇಲ್ಲಿ ನೋಡ್ರಿ, ಸೈನ್ಸ್ ಪಾರ್ಕ್ ಅಂದ್ರೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತ ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್ ಅಂಡ್ ಸೈನ್ಸ್ ಪಾರ್ಕ್ ಅಂತ ಇದೆ. ಸೊ ನೋಡ್ರಿ ಎಲ್ಲ ಮಾಡ್ತಿದಾರೆ ಅನ್ಸುತ್ತೆ, ಇನ್ನು ಗೇಟ್ ಓಪನ್ ಆಗಿಲ್ಲ. ಸೊ ಓಪನ್ ಆದ್ಮೇಲೆ ಅದನ್ನು ಬರೋಣ, ನೆಕ್ಸ್ಟ್ ಅಲ್ಲೂ ತೋರಿಸ್ತೀನಿ ನಿಮಗೆ. ಅದಾದ್ರೆ ಸಪ್ರೇಟ್ ಬ್ಲಾಗ್ ಬರುತ್ತೆ. ಬರ್ರಿ ಕತ್ಲಾಯ್ತು, ನೆಕ್ಸ್ಟ್ ಇನ್ನೂ ಜಾಸ್ತಿ ಇದೆ ತೋರ್ಸೋದು. ನೋಡ್ರಿ ಎಷ್ಟು ಹಳೇದ್ ಅನ್ಸುತ್ತೆ, ಎಷ್ಟು ದೊಡ್ಡದಿದೆ. ಸೊ ಲೆಟ್ಸ್ ಗೋ. ಇನ್ನು ತುಂಬಾನೇ ಇದೆ ತೋರ್ಸೋದು, ಕತ್ಲಾಗ್ತಾ ಬಂದ್ಬಿಡ್ತು. ಇನ್ನು ಈ ವಿಡಿಯೋ ತುಂಬಾ ದೊಡ್ಡದಾಗೇ ಇದೆ, ಬರ್ರಿ ನೋಡೋಣ. ವಿಡಿಯೋ ಅಂತೂ ತುಂಬಾ ದೊಡ್ಡದೇ ಆಗುತ್ತೆ ಗುರು, ಯಾಕಂದ್ರೆ ಈ ಪಾರ್ಕ್ ಅಷ್ಟು ದೊಡ್ಡದಾಗಿದೆ. ಏನಂತೀಯ, ಪಾರ್ಟಿ ವಿಡಿಯೋ ಮಾಡೋಣ ಬೇಡ? ಬೇಡ ಎಲ್ಲರಿಗೂ ಒಂದೇ ವಿಡಿಯೋದಲ್ಲೇ ತೋರ್ಸ್ಬಿಡೋಣ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲಾದ್ರು ಕವರ್ ಮಾಡ್ತೀನಿ, ಲೆಟ್ಸ್ ಗೋ. ಇನ್ನು ರಾತ್ರಿ ಮೇಲಂತೂ ಲೈಟ್ ಎಲ್ಲ ಆನ್ ಆದ್ರೆ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಫೀಲ್. ಹೌದಾ? ಸೊ ನನಗೆ ಗೊತ್ತಿಲ್ಲ. ನನಗ್ ಗೊತ್ತಿಲ್ಲಪ್ಪ, ನಾನ್ ದಾವಣಗೆರೆಯಿಂದ ಬಂದಿದ್ದೀನಿ ಇವತ್ತು. ಸೊ ನೋಡೋಣ, ಲೈಟಿಂಗ್ಸ್ ಇಂದ ಸಖತ್ತಾಗಿರುತ್ತೆ ಅಂತೆ, ಬನ್ನಿ. ಸೊ ಇಲ್ಲಿ ನೋಡ್ರಿ, ಪಾರ್ಕ್ ಅಲ್ಲಿ ಇಂಡಿಯಾ ಫ್ಲಾಗ್ ಇದೆ ಅಂದ್ರೆ ಯಪ್ಪ ಎಷ್ಟು ಸಖತ್ತಾಗಿರ್ಬೋದು. ಸೊ ತಿರುಗ್ತಾ ಮತ್ತೆ ಈ ಕಡೆ ಬಂದಿದೀವಿ. ಸೊ ನೋಡ್ರಿ ಪಾರ್ಕ್ ಅಲ್ಲೂ ಇಂಡಿಯಾ ಫ್ಲಾಗ್. ಸೊ ಇದೆ ನೋಡ್ರಿ, ಎಲ್ಲ ಆಟ ಆಡ್ತಿದ್ದಾರೆ ಮಕ್ಕಳು. ಸೊ ಪಾರ್ಕ್ ಅಂದ್ರೆ ಇದೆ. ಸೊ ನೀವು ಬರ್ಬೋದು ವೀಕೆಂಡ್ ಅಲ್ಲಿ, ತುಂಬಾ ಇಲ್ಲಿ ಬರ್ರಿ. ಇಲ್ಲಿ ಏನಿದೆ ಅಲ್ಲಿ, ಸ್ವೀಟ್ ಕಾರ್ನ ಇದೆ. ಸೊ ಇದೆ ನೋಡ್ರಿ ಪಾರ್ಕ್ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದೇನ್ ಗುರು ವಂಡರ್ಲಾದ ಒಂದ್ ಪಾರ್ಟ್ ತಕೊಂಡ್ ಇಲ್ಲಿ ಇಟ್ಟಂಗಾಗಿದೆ. ನಾನು ಹತ್ತು ತಾನ ನೋಡ್ರಪ್ಪ ಅಲ್ಲಿ. ಸೊ ನೀನ್ ಹತ್ತೇನಪ್ಪ? ಹತ್ತ ಇರ್ಲಿ, ಸಣ್ಣ ಮಕ್ಳಿಗೆ ಅಷ್ಟೇ ಮಾಡಿರೋದು, ಹಂಗಂತ ದೊಡ್ಡವ್ರು ಯಾರು ಹತ್ಬೇಡಿ. ಸೊ ಇದನ್ನೇ ನಾನು ಬಂದಿರೋದು ವಿಡಿಯೋ ಮಾಡೋದಕ್ಕೆ. ಸೊ ಈಗ ಸಣ್ಣರಿಗಂತ ಮಾಡಿರ್ತಾರೆ, ಅದನ್ನ ದೊಡ್ಡವ್ರು ಆಡಿ ಅದನ್ನ ಮುರಿದು ಹಾಳು ಮಾಡ್ಬಿಡ್ತಾರೆ. ಸೊ ಅದಕ್ಕೆ ಆತರ ಮಾಡ್ಬೇಡಿ ಅಂತ ಹೇಳ್ತಿರೋದು. ಸಣ್ಣ ಮಕ್ಳಿಗೆ ಮಾಡಿದ್ದಾರೆ, ಸಣ್ಣ ಮಕ್ಳಿಗೆ ಆಟ ಆಡಿದ್ರೆ ಬಿಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಸಣ್ಣ ಮಕ್ಳು. ಬರ್ರಿ ಇನ್ನೂ ತೋರಿಸ್ತೀನಿ. ಇನ್ನೂ ತೋರ್ಸೋಣ ಅಂತ ಬನ್ನಿ ಜನರೇ, ಬನ್ನಿ. ಸಕ್ಕರ್ ಹಿಂಗೈತೆ ಅಂತ. ಸೊ ನೋಡ್ರಿ ಯಾವ ತರ ಇದೆ. ಬುದ್ಧ ಬಯಸ್ಲಾಗಲು. ಸೊ ಯಾವ ತರ ಇದೆ ನೋಡ್ರಿ, ಎಲ್ಲಾ ಸಕ್ಕತ್ತಾಗಿದೆ. ದೊಡ್ಡವ್ರು ಆಟ ಆಡ್ಬೋದು ತಾನೆ. ಪಾರ್ಕಿಗೆ ಬಂದ್ಮೇಲೆ ಸ್ನಾಕ್ಸ್ ತಿಂದೇ ಇರ್ತೀವಾ, ಬರ್ರಿ ಸ್ನಾಕ್ಸ್ ತಿನ್ನಕ್ ಹೋಗೋಣ. ಏನೇನಿದೆ ಅಂತ ನೋಡೋಣ ಬರ್ರಿ. ಬನ್ನಿ. ಸೊ ಪಾರ್ಕಿಗೆ ಬಂದ್ಮೇಲೆ ಅಂತ ಅದು ತಿನ್ಲೇಬೇಕು. ಬನ್ನಿ ನೋಡೋಣ ಏನೇನಿದೆ ಈ ಪಾರ್ಕ್ ಅಲ್ಲಿ. ಸೊ ಇಷ್ಟ ಬ್ಲಾಗರ್ ಎಲ್ಲ ಸ್ಪಾನ್ಸರ್ ಇವತ್ತು. ನಂದೇ ಖರ್ಚು ಮಾಡೋರಿದ್ದಾರೆ ಗುರು. ಬನ್ನಿ ಏನಾಗುತ್ತೋ. ಸೊ ಸ್ನಾಕ್ಸಿಗಂತ ನಾವು ಮಂಡಕ್ಕಿ ಮಾಡಿಸ್ತಾ ಇದ್ವಿ.
ಅದನ್ನು ತಗೊಂಡಿದ್ಯಾ? ಮಂಗೇರಶ್ರೀ ವಾಟರ್ ಬಾಟಲ್ ಎಷ್ಟದು? ಹಂಗೇನಿಲ್ಲಪ್ಪ, ಇವನೇ ಫೋನ್ ಪೇ ಮಾಡಿದ. ನೆಕ್ಸ್ಟ್ ಟೈಮ್ ಪಾರ್ಟಿ ನಮ್ದು, ಆಯ್ತಾ? ಆಗಿದೆ ಅಕ್ಕ. ಬನ್ನಿ, ತಗೊಂಡಾಯ್ತು. ಸೊ ಎಲ್ಲಿ ಕುಂದ್ರೋನಪ್ಪ? ಇಲ್ಲೇ ಬರ್ರಿ. ಇಲ್ಲೇ ಕುಂದ್ರೋಣ? ಹಾ, ಇಲ್ಲೇ. ಏನೇನೋ ತಗೊಂಡ್ಬಿಟ್ಟೆ ಅದು. ಹಾ ಬನ್ನಿ. ಏನ್ ಚಕ್ಲಿ ತಗೊಂಡ್ಯಾ? ಚಕ್ಲಿ, ವಾಟರ್ ಬಾಟಲ್, ಮಂಡಕ್ಕಿ. ಸೊ ಇವತ್ತಿನ ಪಾರ್ಟಿ ಬಂದ್ಬಿಟ್ಟು ಮಂಡಕ್ಕಿ. ನಾವೇನ್ ಮೂವ್ ಆಗಲ್ಲ, ಕುಂದ್ರೋದಕ್ಕೆ. ಸೊ ಬನ್ನಿ, ಟ್ರೈನಲ್ಲಿ ಕುಂದ್ರೋಣ, ಆದ್ರೆ ಮೂವ್ ಆಗಲ್ಲ ಅಷ್ಟೇ, ಸುಮ್ನೆ ಕುಂದ್ರೋದಕ್ಕೆ. ಟ್ರೈನ್ ಹತ್ತೇ ಬಿಟ್ಟಿದ್ರು ಇವ್ರಂತೂ ಬಾಯ್. ಸೊ ಟ್ರೈನಲ್ಲಿ ಕುಂತು ತಿಂತಾ ಇದೀವಿ. ಸೊ ಟ್ರೈನ್ ಒಳಗಡೆ ಎಂಟ್ರಿ ಆಗಿಬಿಟ್ಟು ಅರ್ಧ ಮಂಡಕ್ಕಿ ಅಯ್ಯೋ ಚಲ್ಕಂಡ ನೋಡ್ರಿ ಇವನಂತ್ರು. ಸೊ ಇಲ್ಲೇ ಎಲ್ಲ ಮಾಡ್ಬಿಟ್ಟಾರಪ್ಪ. ಏನಪ್ಪ ತೇಜಸ್ ಇದು, ಚಲ್ಕಂಡೇ ಬಿಟ್ಟ. ಸೊ ಇದು ಟ್ರೈನ್ ನಿಂತಿದೆ, ಮೂವ್ ಆಗಲ್ಲ, ಆದ್ರೆ ನೆಕ್ಸ್ಟ್ ಆನ್ ಮಾಡಿದ್ರೆ ಮೂವ್ ಆಗುತ್ತೆ. ಸೊ ಯಾವ ತರ ಇದೆ ಮಂಡಕ್ಕಿ? ಚೆನ್ನಾಗಿದೆ, ಬರ್ರಿ ತಿನ್ಬರ್ರಿ. ಸೊ ತಗಡ್ರಿ ಆಡಿಯನ್ಸ್ ನೀವು. ಹಾ ಸಾಕಲ್ವಾ? ನೋಡ್ರಿ ಯಾವ ತರ ಇದೆ ಲೈಫ್. ಸ್ನಾಕ್ಸ್ ನ ತಗೊಂಡಿದೀವಿ, ಟ್ರೈನಲ್ಲಿ ಹತ್ತಿದೀವಿ. ವ್ಯೂಸ್ ನೋಡ್ರಿ, ಅಲ್ಲಿ ಬಾವಲಿಗಳಂತೂ ಕೂಗ್ತಾ ಇದಾವೆ. ನೇಚರ್ ಯಾವ ತರ ಇದೆ ಗೊತ್ತಾ, ಸಖತ್ತಾಗಿದೆ ಮಾತ್ರ. ಅದನ್ನ ಹಿಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತಲ್ಲ. ಏನಿದು ಸ್ನಾಕ್ಸ್? ಯಾವ ಸರಿ ಇಲ್ಲ, ಏನಕ್ಕೆ ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಮಾಡ್ರಿ ಸಾಕು. ಮಾಡ್ರಪ್ಪ, ಬನ್ನಿ ಸ್ವಲ್ಪ ತಕ್ಕೊಳ. ಅಯ್ಯೋ ಇಷ್ಟೇ ಬಂತಲ್ಲೋ. ರೋಲ್ ಮಾಡ್ಕೊಂಡು ಇದು ಮಾಡ್ತಿದ್ದ, ಆದ್ರೆ ಇದು ಈ ತರ ಈಗ ನೋಡ್ರಿ ಕೈಯಲ್ಲಿ ಬಾಳನೆ ಬಂತು. ಇದೇನ್ ಗುರು ಇಷ್ಟ ಬಂದಿದಾವ ಇಲ್ಲಿ ಬಾವಲ್ಲಿ, ಅಪ್ಪ. ಹಿಂಗೇನ ನಿಮ್ಮೂರಲ್ಲಿ? ಹಂಗೆ ಅಲ್ಲೊಂದು ಫೋಟೋ ಶೂಟ್ ಆಗ್ತಿತ್ತು, ಅದು ನೋಡ್ರಿ ಅಲ್ಲಿ ಫೋಟೋ ಶೂಟ್ ಮಾಡಕಂತ ಇದಾರೆ. ಮಾಡ್ಕೊಳ್ಳಿ, ಫೋಟೋ ಶೂಟಿಂಗ್ ಚೆನ್ನಾಗೇ ಇದೆ ಪ್ಲೇಸ್, ಹಂಗೇನಿಲ್ಲ. ಏನಂತೀಯ, ಫೋಟೋ ಶೂಟಿಂಗ್ ಅಂತೂ ಚೆನ್ನಾಗೇ ಇದೆ. ಸೊ ಬನ್ನಿ. ಚಕ್ಲೆ ತಂದಿದೆಯಲ್ಲೋ, ಚಕ್ಲೆನೇ ತಿಂದಿಲ್ಲ. ತೆಗಿಯೋ, ಚಕ್ಲೆ ಎಲ್ಲಿದೆ? ಸೌಂಡ್ ಬರ್ತಿದೆ ಅಂತ ಅನ್ಕೊಂಡಿದೀನಿ, ತಿನ್ನೋದು. ಬನ್ನಿ ತಕ್ಕೋಣ ಚಕ್ಲಿ. ನೋಡಿ ಸೇರಲ್ಲ, ಏನಿಲ್ಲ, ಹಾಕ್ಬಿಡ್ತಾನೆ ಹಂಗೆ ಕೈ. ಬನ್ನಿ. ಸೊ ನೋಡ್ರಿ, ನಾವು ತಿಂದಿದೀವಿ, ಕವರ್ಸ್ ಇಲ್ಲಿದೆ. ಸೊ ನಾವು ಕವರ್ನ ಅಲ್ಲಿ ಇಲ್ಲಿ ಎಲ್ಲ ಎಷ್ಟವಲ್ಲ. ಸೊ ಬಾರಪ್ಪ, ಅದನ್ನ ಎಲ್ಲಿ ಎಸಿಬೇಕಂದ್ರೆ ಯೂಸ್ ಮೀ ಅಲ್ಲಿ ಸವಾಲೆ ತೋರಿಸಿದ್ವಲ್ಲ, ಅಲ್ಲಿ ಬಿಸಾಕೋಣ. ಬನ್ನಿ 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 ಬನ್ನಿ, ಮುಗೀತು. ಸಾಕೋಬಾ. ಸೊ ನೋಡ್ರಿ, ಅಲ್ಲಿ ಇಲ್ಲಿ ಎಲ್ಲಿ ಬಿಸಾಕ್ಬಾರ್ದು, ಡಸ್ಟ್ಬಿನ್. ಸೊ ಇದ್ರಲ್ಲೇ ಬಿಸಾಕು, ಹಾಕೋ ಒಳಗಡೆ ಈ ಕಡೆ. ಯೂಸ್ ಮೀ ಅಂತ ಇದೆ ಇಲ್ಲಿ, ಯೂಸ್ ಮಾಡೋಣ. ಸೊ ಯೂಸ್ ಮಾಡ್ತಾ ಇದೀವಿ, ಸೊ ಅದನ್ನ ನೇಚರ್ ಹಾಳಾಗಬಾರ್ದು. ಸೊ ಬನ್ನಿ. ಈವ್ನಿಂಗ್ ಟೈಮ್ ನೋಡ್ರಿ ಯಾವ ತರ ಇದೆ, ಕತ್ಲಾದ್ರೂ ಅಷ್ಟು ಚೆನ್ನಾಗಿ ಕಾಣ್ತಿದೆ ಪಾರ್ಕ್. ಎಷ್ಟು ಬ್ಯೂಟಿಫುಲ್ ಆಗಿ ನೇಚರ್ ಇದ್ ಮಾಡ್ಯಾರೆ. ಸೊ ನನಗಂತೂ ಇದೇ ನೋಡಂಗ ಅನಿಸ್ತಾ ಇದ್ ಗುರು. ಇಂಡಿಯಾ ಫ್ಲಾಗ್ ಅಂತೂ ಸಖತ್ತಾಗಿದೆ, ಇಲ್ಲಂತೂ ಚೆನ್ನಾಗಿದೆ. ಅವಾಗಿಂದಾನೆ ಇದೇ ಕಾಣಿಸ್ತೈತಿ. ಸೊ ಬಾ ನೆಕ್ಸ್ಟ್ ಮುಂದೋಗೋಣ ಅಕ್ವೇರಿಯಂ ಕಡೆ. ಅವಾಲಿಂದ ಆಡಿಯನ್ಸ್ಗೆ ಹೇಳ್ತಾನೆ ಇದೀನಿ, ಅಕ್ವೇರಿಯಂ ಒಂದು. ಇಲ್ಲೇನ್ ಗುರು, ಇಲ್ಲಿ ಜಿರಾಫೆ ಇದೆ. ಒಂದಲ್ಲ ಎರಡು, ಒಂದಲ್ಲ ಮತ್ತದು ಎರಡು. ಜಿರಾಫೆ ಜೊತೆ ಜೀಬ್ರಾನು ಇದೆ ನೋಡ್ರಿ ಇಲ್ಲಿ. ನಿಮಗೆ ಇನ್ನೊಂದು ನಾನು ತೋರಿಸ್ತೀನಿ, ಭಯಾನಕವಾಗಿರೋದು. ಅದು ಏನಪ್ಪಾ ಅಂದ್ರೆ ಡೈನೋಸಾರ್. ನೋಡಿ ಇಲ್ಲಿ ಹೆಂಗಿದೆ. ಡೈನೋಸಾರಿಗೆ ಹೈಲೈಟ್ ಮಾಡ್ಯಾರ ನೋಡಿ. ಡೈನೋಸಾರ್ ನೋಡ್ರಿ ಇಲ್ಲಿ. ಮರದ ಮೇಲೆ ಮಂಗಣ್ಣನು ಕುಂತಿದೆ, ಅದು ತೋರಿಸ್ತೀನಿ ನೋಡ್ರಿ ಇಲ್ಲಿ. ಇಲ್ಲಿ ನೋಡ್ರಿ ಮಂಗಣ್ಣ, ಆದ್ರೆ ಇದು ಮಾತಾಡಲ್ಲ ಅಷ್ಟೇ. ಇಲ್ಲಿ ನೋಡ್ರಿ ಡೈನೋಸಾರ್ ಗುರು. ಯಾರ್ಯಾರು ನೋಡಿಲ್ಲ ಇಲ್ಲೇ ನೋಡ್ಕೊಂಡ್ಬಿಡ್ರಿ. ಜಿಂಕೆನೂ ಇದಾವೆ. ಜಿಂಕೆ ಹತ್ಲಾ ನೋಡ್ತೈತಿ. ಏನ್ ಇವೆಲ್ಲ ಹತ್ಲಾ ನೋಡ್ತಿದಾವಲ್ಲ, ನನಗಂತೂ ಗೊತ್ತಿಲ್ಲಪ್ಪ. ಬನ್ನಿ ಹೋಗೋಣ ನೆಕ್ಸ್ಟ್. ಬರ್ರಿ ಬೇರೆ ಬನ್ನಿ ಹೋಗೋಣ ಇವಾಗ.
ಲೋಕ ನೋಡಿದ್ರೇನೆ ನೀವು ಗಾಬರಿ ಸೊ ಇಲ್ಲೆಲ್ಲ ಲೈಟ್ ಶೋ ಇರುತ್ತೆ ನೋಡ್ರಿ, ಇದು ಕಾರಂಜಿ ಅಂತಾರಲ್ಲ, ಸೊ ಇದೆಲ್ಲ ಲೈಟ್ ಶೋ ಇರುತ್ತೆ ಇಲ್ಲಿ, ಚೆನ್ನಾಗಿರುತ್ತೆ. ನೀವು ಒಂದೇ ಟ್ರಿಪ್ಪಿಗೆ ನೆಕ್ಸ್ಟ್ ಲೆವೆಲ್ ಆದ ಪ್ಲೇಸ್. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿರ್ಲೇಬೇಕು, ಯಾಕಂದ್ರೆ ಇಷ್ಟು ದೊಡ್ಡ ಪಾರ್ಕ್ ನಾವು ಎಕ್ಸ್ಪ್ಲೋರ್ ಮಾಡಿದೀವಿ 3 ಜನ ಸೇರ್ಕೊಂಡು. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.